ರಾಷ್ಟ್ರೀಯ ಸಾಂಖ್ಯಿಕ ಸಚಿವಾಲಯ ಹಮ್ಮಿಕೊಂಡಿದ್ದ ವಲಸೆ ಕಾರ್ಮಿಕರ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷಾ ಪೂರ್ವ ಕಾರ್ಯಾಗಾರಕ್ಕೆ ಬೆಂಗಳೂರು ಪ್ರಾದೇಶಿಕ ವಿಭಾಗದ ಉಪಮಹಾನಿರ್ದೇಶಕ ಆರ್ ಮನೋಹರ್ ಇಂದು ಚಾಲನೆ ನೀಡಿದರು. ಈ ವೇಳೆ ಸಹಾಯಕ ನಿರ್ದೇಶಕರಾದ ಎನ್ಎಸ್ ಪಾಟೀಲ್, ಬಿ ಮುರಳೀಧರ ನಾಯಕ್, ಸಿಬ್ಬಂದಿ ಹಾಗೂ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. Now may I request Sri Piyush Priya, may I request Sri Kumaresh Das SSO. Now may I request my close friend Sri N.S. Patil sir as brothers, and I extend my gratitude to ಬಳಿಕ ಆರ್ ಮನೋಹರ್ ಇದೇ ವರ್ಷದ ಜುಲೈ 1ರಿಂದ ಮುಂದಿನ ವರ್ಷದ ಜೂನ್ 30ರವರೆಗೆ ನಡೆಯಲಿರುವ ಈ ಸಮೀಕ್ಷೆ ಮುಖ್ಯವಾಗಿ ವಲಸೆ ಕಾರ್ಮಿಕರ ಸ್ಥಿತಿಗತಿಯನ್ನು ಅರಿಯುವ ಉದ್ದೇಶ ಹೊಂದಿದೆ. ವಲಸೆ ಕಾರ್ಮಿಕರು ಉದ್ಯೋಗ ಅರಸಿ ಸಂಚಾರ ಮಾಡುತ್ತಿರುತ್ತಾರೆ. ಇಂತಹ ವಲಸೆಗಳಿಂದ ಸೃಷ್ಟಿಯಾಗುವ ಸಮಸ್ಯೆಗಳು ಮತ್ತು ಇಂತಹವರಿಗಾಗಿ ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಅವರ ಕುರಿತ ಮಾಹಿತಿ ಸಂಗ್ರಹಣೆ ಅತ್ಯಂತ ಮಹತ್ವದ್ದಾಗಿರುತ್ತದೆ. ಅಲ್ಲದೆ ಸರ್ಕಾರಗಳಲ್ಲದೆ ಸಂಶೋಧಕರಿಗೂ ಇದರಿಂದ ನೆರವಾಗಲಿದೆ ಎಂದು ತಿಳಿಸಿದರು. ಮೇಲ್ಪಟ್ಟು 6 ತಿಂಗಳ ಒಳಗಡೆ ಇದ್ರೆ ವಲಸೆ ಹೋಗಿ ತಿರ್ಗ ಮತ್ತೆ ಅವ್ರು ಇರೋ ಜಾಗಕ್ಕೆ ಬಂದಿದ್ರೆ ಅದನ್ನು ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಇದೇ ಥರ ವಿಧ ವಿಧವಾದ ವಲಸೆಗಳನ್ನು ನಾವು ಕ್ಯಾಪ್ಚರ್ ಮಾಡ್ತೀವಿ ಈ ಸರ್ವೆನಲ್ಲಿ. ದೂರದರ್ಶನದೊಂದಿಗೆ ಎನ್ಎಸ್ ಪಾಟೀಲ್, ಪ್ರತಿಯೊಬ್ಬ ವಲಸೆ ಕಾರ್ಮಿಕರು ನಿರ್ಭಯದಿಂದ ಮಾಹಿತಿ ನೀಡಬೇಕು. ಇಂತಹ ಮಾಹಿತಿಗಳನ್ನು ಗೌಪ್ಯವಾಗಿಡಲಾಗುವುದು. ದೇಶದಲ್ಲಿ 10 ಹಲವು ರೀತಿಯ ಯೋಜನೆಗಳನ್ನು ಜಾರಿಗೊಳಿಸುವ ವೇಳೆ ಇವುಗಳಿಂದ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು. ಅವರು ಇಂಪ್ರೂವ್ ಆಗತ್ತಾರೆ ಅಂತ ಆ ಒಂದು ಉದ್ದೇಶ ಇಟ್ಕೊಂಡು ಒಂದು ವರ್ಷಾನುಗಟ್ಟಲೆ ಸರ್ವೆ ಮಾಡ್ತಾ ಇದ್ದೀವಿ. ಈ ಒಂದು ಉದ್ದೇಶ ಇಟ್ಕೊಂಡು ನಮ್ಮ NSS ಆಫೀಸರ್ಸು ನಿಮ್ಮ ಮನೆಗೆ ಬರ್ತಾರೆ. ಅರ್ಬನ್ಗೆ ರೂರಲ್ಗೆ ಬಂದಾಗ ಅವ್ರಿಗೆ ದಯವಿಟ್ಟು ಕೋಆಪರೇಷನ್ ಮಾಡಿ